ಸೆಕೆಂಡ್ PUC ವಿದ್ಯಾರ್ಥಿಗಳೇ ಸ್ವಾಗತ. ನೀವು ನೋಡ್ತಾ ಇದ್ದೀರಾ GLV ಕ್ಲಾಸಸ್. ಐ ಆಮ್ ವೀಣಾ ಕಿರಣ್. ಇಂದಿನ ಈ ವಿಡಿಯೋದಲ್ಲಿ ನಿಮ್ಗೆ ಔಟ್ ಆಫ್ ಔಟ್ ಬಂದಿರತಕ್ಕಂತಹ ಪೇಪರ್ 2025ರಲ್ಲಿ ಕಳೆದ ಬಾರಿ ಎಕ್ಸಾಮ್ 1 ನಲ್ಲಿ ಔಟ್ ಆಫ್ ಔಟ್ ಬಂದಿರತಕ್ಕಂತಹ ಒಂದು ಪತ್ರಿಕೆಯನ್ನು ತಗೊಂಡ್ ಬಂದಿದ್ದೇನೆ. ಇದನ್ನ ನೋಡಿದ್ರೆ ನಿಮ್ಗೆ ಲಾಸ್ಟ್ ಮೊಮೆಂಟ್ ಅಲ್ಲಿ ಹೇಗೆ ಎಕ್ಸಾಮ್ ಬರಿಬೇಕು, ಹೇಗೆ ಬರೆದ್ರೆ ನಿಮ್ಗೆ ಒಳ್ಳೆ ಅಂಕಗಳು ಬರುತ್ತೆ ಅನ್ನುವಂಥದ್ದು ಅರ್ಥ ಆಗುತ್ತೆ. 2025ರಲ್ಲಿ ತೆಗ್ದಿರುವಂತದ್ದು ಕನ್ನಡ ಮೀಡಿಯಂ ಪೇಪರ್ ಅನ್ನೇ ತಗೊಂಡ್ ಬಂದಿದ್ದೀನಿ. ನೋಡಿ, ಹೀಗೆ ಇರುತ್ತೆ. ನೀವು ಇಲ್ಲಿ ಫಸ್ಟ್ ಏನಿರುತ್ತೆ SSLC ಎಕ್ಸಾಮ್ ಬರ್ತಿದ್ದೀರಲ್ಲ ಅದೇ ರೀತಿ ಫಸ್ಟ್ 03 ಅಂದ್ರೆ ಮಾರ್ಚ್ ತಿಂಗಳು, ಆಮೇಲೆ 2025 ಬರೀತೀರಾ. ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ಒಂದೊಂದೇ ಬಾಕ್ಸ್ ಅಲ್ಲಿ ಬರೀತೀರಿ. ನೆಕ್ಸ್ಟ್ ಮಾಧ್ಯಮ ಕನ್ನಡ, ವಿಷಯ ಅರ್ಥಶಾಸ್ತ್ರ, ವಿಷಯ ಸಂಕೇತ ಕ್ವಶನ್ ಪೇಪರ್ ಅಲ್ಲಿ ಇರುತ್ತೆ, ಅದನ್ನ ಬರೀತೀರಿ. ನೆಕ್ಸ್ಟ್ ಇಲ್ಲಿ ನಂಬರ್ ಆಫ್ ಪೇಜಸ್ ರಿಟರ್ನ್, ಟೋಟಲ್ ನಂಬರ್ ಆಫ್ ಪೇಜಸ್ ಬರೀತೀರಾ. ಇಲ್ಲೇನಾದ್ರೂ ಎಕ್ಸ್ಟ್ರಾ ಅಡಿಷನ್ ತಗೊಂಡಿದ್ರೆ ನೀವು ಸಾಮಾನ್ಯ ತಗೊಳ್ಳಲ್ಲ, 28 ಪೇಜ್ ಇರುತ್ತೆ, ಅದೇ ಸಾಕಾಗುತ್ತೆ, ಬರೀತೀರಿ. ಇಲ್ಲಿ ಕೊಠಡಿಯ ಮೇಲ್ವಿಚಾರಕರು ಸೈನ್ ಮಾಡ್ತಾರೆ. ಇಷ್ಟು ಮಾಡಿದ್ರೆ ನೀವು ಆತಂಕ ಮಾಡ್ಕೊಳ್ಳೋದು ಬೇಡ, ನಿಮ್ಮ ಕೆಲಸ ಮುಗಿಯುತ್ತೆ. ಆನ್ಸರ್ ಬುಕ್ಲೆಟ್ ನಂಬರ್ ಅವ್ರು ಕೊಡುವಂತಹ ಒಂದು ಶೀಟ್ಗೆ ಎಂಟ್ರಿ ಮಾಡ್ಬೇಕಾಗತ್ತೆ. ಓಕೆ, ಇಲ್ಲಿ ಹೇಗೆ ನಿಮ್ಗೆ ಕ್ವಶನ್ ಪೇಪರ್ ಕೀ ಆನ್ಸರ್ ಪ್ಲಸ್ ಔಟ್ ಆಫ್ ಔಟ್ ಬಂದಿರೋ ಪೇಪರ್ ಅಷ್ಟನ್ನು ತಗೊಂಡ್ ಬಂದಿದೀನಿ. ಯಾವ ರೀತಿ ಪ್ರಶ್ನೆಗೆ ಯಾವ ರೀತಿ ಆನ್ಸರ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರ್ಲಿ. ಇಲ್ಲಿ ಹಾಕಿರೋದು ಫಸ್ಟ್ ಕ್ವಶನ್ಗೆ 1 ನಂಬರ್. ಸೊ ನಂಬರ್ ವೈಸ್ ಕ್ವಶನ್ ನಂಬರ್ 10 ವರ್ಗು 1 ನಂಬರ್ ಇದೆ. ಕ್ವಶನ್ ನಂಬರ್ 11ಗೆ 5 ಮಾರ್ಕ್ಸ್, 12 1, 13 1, 14, 15 1, 16 ಈ ರೀತಿ ನಂಬರ್ ವೈಸ್ ಅವರು ನಿಮ್ಗೆ ಮಾರ್ಕ್ಸ್ ಕೊಟ್ಕೊಂಡು ಹೋಗ್ತಾರೆ. 18ನೇ ಪ್ರಶ್ನೆಗೆ ಎಷ್ಟು ಬಂದಿದೆ, 19ನೇ ಪ್ರಶ್ನೆಗೆ ಎಷ್ಟು ಬಂದಿದೆ, 20ನೇ ಪ್ರಶ್ನೆಗೆ ಎಷ್ಟು ಬಂದಿದೆ, ಲೈಕ್ ವೈಸ್. 25ನೇ ಪ್ರಶ್ನೆಗೆ ಇಲ್ಲಿ ಡ್ಯಾಶ್ ಹಾಕಿದೆ ಅಂದ್ರೆ ಇದು ಆಪ್ಷನಲ್, ಅವ್ರು ಅಟೆಂಡ್ ಮಾಡಿರಲ್ಲ, ಸೊ ದಟ್ ಈಸ್ ಡ್ಯಾಶ್. ಈ ರೀತಿಯಾಗಿ ನಿಮ್ಗೆ ಅಂಕಗಳನ್ನ ಹಾಕಿ ಅದನ್ನ ಹಾರಿಜಾಂಟಲ್ ಆಗಿ ಕೂಡ್ತಾರೆ. 10, ಇದು 16, 15 ಈ ರೀತಿ ಕೂಡಿ ಆಮೇಲೆ ವರ್ಟಿಕಲ್ ಆಗಿ ಕೂಡ್ತಾರೆ. ಅವಾಗ 80 ಬರುತ್ತೆ. ಇಲ್ಲಿ ನೋಡಿ ಫಸ್ಟ್ 79 ಕೊಟ್ಟಿದ್ದಾರೆ, ಕಾಣಿಸುತ್ತಾ? ಸೊ 79 ಕೊಟ್ಟು DC ಗೆ ಮತ್ತೆ 78 79 ಬಂದಿರೋಂಥದ್ದು. DC ಸ್ವಲ್ಪ ಡೀಪ್ ಆಗಿ ಅಬ್ಸರ್ವ್ ಮಾಡ್ತಾರೆ, ಇನ್ನೆಲ್ಲಾದ್ರೂ ಕೊಡ್ಬಹುದಾ ಅಥವಾ ಚಾನ್ಸ್ ಇದೆಯಾ ಇವ್ರು ಹಿಡ್ದಿದಾರ ಅನ್ನೋದನ್ನ ನೋಡ್ತಾರೆ. ಕೊಡ್ಬಹುದು ಅನ್ನೋದಾದ್ರೆ ಅವರು ಕೊಡ್ತಾರೆ. ಗ್ರೀನ್ ಇಂಕ್ ಅಲ್ಲಿ ಇಲ್ಲಿ ನಾವು ನೋಡ್ಬೋದು, ಅವರು ಕೊಟ್ಟಿದ್ದಾರೆ. ಇಲ್ಲಿ ನಂಬರ್ ಅಲ್ಲಿ ಬರೀತಾರೆ ಎಷ್ಟು ಅಂಕ ಅಂತ. ನೋಡಿ, ಇಲ್ಲಿ 79 ಅಂತ ಬರ್ದಿರೋದನ್ನ DC ಚೆಕ್ ಮಾಡುವಾಗ ಅವರು 80 ಓನ್ಲಿ ನೆಕ್ಸ್ಟ್ ಬರ್ದಿದ್ದಾರೆ, ಇಲ್ಲೊಂದು ಅಂಕವನ್ನ ಕೊಟ್ಟಿರ್ತಾರೆ. ಓಕೆ, ಬನ್ನಿ ಇವಾಗ ಶುರು ಮಾಡೋಣ ಹೇಗಿರುತ್ತೆ ಅಂತ. ಕ್ವಶನ್ ಪೇಪರು ಕ್ವಶನ್ಗಳು ಹೇಗಿರುತ್ತೆ, ಕೀ ಆನ್ಸರ್ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿರುತ್ತೆ. ಫಸ್ಟ್ ಕ್ವಶನ್, ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯು ತುಷ್ಟಿಗುಣವನ್ನ ಇದರಲ್ಲಿ ವ್ಯಕ್ತಪಡಿಸುತ್ತದೆ. ಆನ್ಸರ್ ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ. ಎರಡನೇ ಪ್ರಶ್ನೆ, TFCಯು 100 ರೂಗಳು ಮತ್ತು TVCಯು 125 ರೂಗಳಿದ್ದಾಗ ಒಟ್ಟು ವೆಚ್ಚವನ್ನ ಕಂಡುಹಿಡಿಯಿರಿ. 225. ಈ ರೀತಿಯಾಗಿ ನಿಮ್ಗೇನು ಆನ್ಸರ್ ಬರುತ್ತೆ 1 to 5. ಇದನ್ನ ಹೇಗ್ ಬರೆಯೋದು ನೋಡಿ. ಭಾಗ ಎ ಅಥವಾ ಪಾರ್ಟ್ ಎ ಅಂತ ಬರೀತೀರಾ, ಫಸ್ಟ್ ಮೇನ್. ಅದಾದ್ಮೇಲೆ ಕ್ವೆಶ್ಚನ್ ನಂಬರ್ ಅನ್ನ ಮಾರ್ಜಿನ್ ಆಚೆ ಹಾಕ್ತೀರಾ. ಆಪ್ಷನ್, ಕರೆಕ್ಟ್ ಆಪ್ಷನ್ ಅನ್ನ ಒಳಗಡೆ ಮಾರ್ಜಿನ್ ಒಳಗ ಹಾಕಿ ಅದರ ಆನ್ಸರ್ ಅನ್ನು ಕೂಡ ಹೀಗ್ ಬರೀತೀರಿ. ಒಂದ್ ಲೈನ್ ಬಿಟ್ಟು ಬರೀರಿ, ಈ ರೀತಿ ಚಂದವಾಗಿ ಬರೀರಿ. ಓಕೆ, ಕ್ವೆಶ್ಚನ್ ನಂಬರ್ ಅಂಡ್ ಆಪ್ಷನ್ ಇನ್ಸೈಡ್ ಅಂಡ್ ಆನ್ಸರ್. ಅದೇ ರೀತಿ ಸೆಕೆಂಡ್ ಮೇನು, ನೆಕ್ಸ್ಟ್ ಸೆಕೆಂಡ್ ಮೇನ್ ಅನ್ನ ಹಾಕ್ತೀರಿ, ಲೈನ್ ಬಿಟ್ಟು ಆನ್ಸರ್ ಅನ್ನ ಬರೀತೀರಿ. ಥರ್ಡ್ ಮೇನು 11th ಕ್ವಶನ್, ನಿಮ್ಗೆ ಹೊಂದಿಸಿ ಬರೆಯಿರಿ ಏನಿರುತ್ತೋ A B ಅಂತ ಬರ್ದು ಲೆಫ್ಟ್ ಸೈಡ್ ಅಲ್ಲಿ ಮಾರ್ಜಿನ್ ನ ಒಳಗಡೆ ABC ಅಂತ ಹಾಕಿ ಅದರ ಎದುರಿಗೆ ಎಕ್ಸಾಕ್ಟ್ ಅಪೋಸಿಟ್ ಕರೆಕ್ಟ್ ಆನ್ಸರ್ ಅನ್ನ ಬರೀರಿ. ಮ್ಯಾಚ್ ಮಾಡಕ್ ಹೋಗ್ಬೇಡಿ, ಲೈನ್ ಹಾಕಿ ಮಾದರಿ ಅರ್ಥಶಾಸ್ತ್ರ ಅದರ ಎದುರಿಗೆ ಕರೆಕ್ಟ್ ಆನ್ಸರ್ ಅನ್ನ ಹೀಗೆ ಬರ್ಬಿಡಿ. ಕಾರ್ಯತಂತ್ರಗಳ ಮೌಲ್ಯಮಾಪನ ಅಂತ ಹೀಗೆ ಬರೀರಿ. ಫೋರ್ತ್ ಮೇನು, ಹೀಗೆ ಆನ್ಸರ್ ಅನ್ನ ಹಾಕಿ, ಐ ಮೀನ್ ಕ್ವಶನ್ ನಂಬರ್ ಆಚೆ ಹಾಕಿ ಆನ್ಸರ್ ಅನ್ನ ಹೀಗೆ ಬರೀತೀರಿ. ಓಕೆ, ಸೊ ಫಸ್ಟ್ ಭಾಗ ಎ ಆಯ್ತು. ನೆಕ್ಸ್ಟ್ ಭಾಗ ಬಿ. ಕ್ವಶನ್ ಪೇಪರ್ ಹೇಗಿದೆ, ಇದು ಭಾಗ ಎ. ಕ್ವಶನ್ ಪೇಪರ್ ಆಲ್ರೆಡಿ ನೋಡಿರ್ತೀರಿ, ಆದ್ರೂ ಇನ್ನೊಂದ್ಸಲ ತೋರಿಸ್ತಾ ಇದೀನಿ. ಭಾಗ ಬಿ 2 ಅಂಕಗಳ ಪ್ರಶ್ನೆಗಳು.
6 ಪ್ರಶ್ನೆಗೆ ಆನ್ಸರ್ ಮಾಡ್ತೀರಾ. ಅನುಭೋಗಿ ಆದರ್ಶ ಆಯ್ಕೆಯನ್ನು ನಿರ್ಧರಿಸುವ ಅಂಶಗಳನ್ನ ಪಟ್ಟಿ ಮಾಡಿ. ಆನ್ಸರ್ ಸಂಖ್ಯಾಸೂಚಕ, ತುಷ್ಟಿಗುಣ ವಿಶ್ಲೇಷಣೆ. ಈ ರೀತಿ ನೀವು ಮಾಡ್ಬೇಕಾಗಿರೋದು ಭಾಗ ಬಿ ಬರ್ದು 5th ಮೇನು ಕ್ವಶನ್ ನಂಬರ್ 17 ಅಂತ ಆಚೆ ಹಾಕ್ತೀರಾ. ನಿಮ್ಮ ಪಾಯಿಂಟ್ಸ್ ಗಳಿರುತ್ತಲ್ಲ ಅದನ್ನ ಮಾರ್ಜಿನ್ ಒಳಗಡೆ ಹಾಕ್ಬೇಕು. ಕಾಣಿಸ್ತಿದ್ಯಾ? ಮಾರ್ಜಿನ್ ಒಳಗೆ ಹಾಕ್ಬೇಕು. ಸಿ ಲೈಕ್ ದಿಸ್. ಆಪ್ಷನ್ ನಿಮ್ಮ ಆನ್ಸರ್ನ ಪಾಯಿಂಟ್ಸ್ ಹಾಕ್ತಿರೋ ABC ಅಂತ ಹಾಕ್ತಿರೋದನ್ನ ಒಳಗೆ ಹಾಕಿ. ಸೊ ಆಚೆ ಹಾಕಿದ್ರೆ ಕ್ವಶನ್ ನಂಬರ್, ಒಳಗೆ ಹಾಕಿದ್ರೆ ಪಾಯಿಂಟ್ಸ್, ಆನ್ಸರ್ನ ಪಾಯಿಂಟ್ಸ್ ಆಗಿರುತ್ತೆ. ಸೊ 2 ಮಾರ್ಕ್ಸಿಗೆ ಎಷ್ಟು ಬರಿಬೇಕು ಅಂದ್ರೆ ಡಿಪೆಂಡ್ಸ್ ಆನ್ ದ ಪಾಯಿಂಟ್ಸ್. ಅಥವಾ ಸೆಂಟೆನ್ಸ್ ಅಲ್ಲಿ ಇತ್ತು ಅಂದ್ರೆ 2-3 ಸೆಂಟೆನ್ಸ್ ಅಲ್ಲಿ ಹೀಗೆ ಆನ್ಸರ್ ಬರೀತೀರಿ. 19th 20th ಇವ್ರು ಎಕ್ಸ್ಟ್ರಾ ಕ್ವಶನ್ ಬರ್ತಿರೋದ್ರಿಂದ ಎಕ್ಸ್ಟ್ರಾ ಅಂತ ಹಾಕಿದ್ದಾರೆ ಇಲ್ಲಿ. ಟೈಮ್ ಇತ್ತು ಅಂದ್ರೆ ಎಕ್ಸ್ಟ್ರಾ ಕ್ವಶನ್ ಅನ್ನು ಬರೀರಿ. 21ನೇ ಪ್ರಶ್ನೆ ಪಾಯಿಂಟ್ಸ್ ಗಳು. ಇವಾಗ ಏನಾಗುತ್ತೆ, 21ನೇ ಪ್ರಶ್ನೆಗೆ ಇಲ್ಲಿ 2 ಪಾಯಿಂಟ್ ಇದೆ, 2 ಅಂಕ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ 21ಕ್ಕೆ 4 ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಿಕಾಸ್ ಅಲ್ಲಿ ಅಷ್ಟನ್ನು ಬರಿಬೇಕು. ಏನು ಕ್ವಶನ್ ಏನಿದೆ 21ನೇ ಪ್ರಶ್ನೆ ಕ್ವಶನ್ ಏನಿದೆ ನೋಡಿ, 4 ಉತ್ಪಾದನಾಂಗಗಳಾವುವು, ಅವುಗಳ ಪ್ರತಿಫಲಗಳನ್ನ ಹೆಸರಿಸಿ ಅಂತ ಇದೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು, ಅಷ್ಟನ್ನು ಬರಿಬೇಕು. ಉತ್ಪಾದನಾಂಗಗಳು, ಅವುಗಳ ಪ್ರತಿಫಲ, ಹೀಗೆ ಬರಿಬೇಕು. 2 ಪಾಯಿಂಟ್ ಇಲ್ಲ. ಕ್ವಶನ್ ನೇಚರ್ ಆಫ್ ಕ್ವಶನ್ ಎಷ್ಟು ಆನ್ಸರ್ ಕೇಳುತ್ತೋ ಅಷ್ಟನ್ನು ಬರಿಬೇಕಾಗುತ್ತೆ. ಇದಕ್ಕೆ 2 ಬರೆದ್ರೆ ಅದಕ್ಕೆ ವೆಯ್ಟೇಜ್ ಇದೆ, ಬಟ್ ಇದಕ್ಕೆ 4 ಬರಿಬೇಕು. ಓಕೆ, ಪ್ರಶ್ನೆನೇ ಹಾಕಿ ಕೇಳಿದ್ದಾರೆ. 24ನೇ ಪ್ರಶ್ನೆ 2 ಪಾಯಿಂಟ್ಸ್ ಆದ್ರೆ 2 ಅಂಕ, ಬಟ್ ಇದಕ್ಕೆ ಈಸಿ ಇದೆ, ಕ್ವಶನ್ ಡೈರೆಕ್ಟ್ ಇದೆ. ಈ ರೀತಿಯಾಗಿ ನೋಡಿ. 23ನೇ ಪ್ರಶ್ನೆ ಏನಿದೆ, ನಗದು ಮೀಸಲು ಅನುಪಾತ ಮತ್ತು ಶಾಸನಬದ್ಧ ದ್ರವ್ಯತೆಯ ಅನುಪಾತಗಳ ಅರ್ಥವನ್ನ ನೀಡಿ. ಈ 2 ಇದರ ಕಾನ್ಸೆಪ್ಟ್ ನ ಅರ್ಥವನ್ನ ಬರಿಬೇಕು. ಒಂದರ ಅರ್ಥ ಮತ್ತೆ ವಾಣಿಜ್ಯ ಬ್ಯಾಂಕು ಇವೆರಡರದು ಅರ್ಥ ಬರಿಬೇಕು. ಇಲ್ಲಿ 2 ಸೆಂಟೆನ್ಸ್ 3 ಸೆಂಟೆನ್ಸ್ ಅನ್ನೋದು ಬರೋದಿಲ್ಲ, ಅದರ ಅರ್ಥವನ್ನ ಬರಿಬೇಕಾಗತ್ತೆ. ಅರ್ಥ ಆಯ್ತು ಅನ್ಕೋತೀನಿ. ಎಷ್ಟು ಸೆಂಟೆನ್ಸ್ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ರೆಲೆವೆಂಟ್ ಆಗಿ ಆನ್ಸರ್ ಮಾಡ್ತೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೆಕ್ಸ್ಟ್ ಭಾಗ ಸಿ 6th ಮೇನು ಕ್ವಶನ್ ನಂಬರ್ ಆಚೆ ಹಾಕಿದ್ದಾರೆ. ಇದು ಇಂಪಾರ್ಟೆಂಟ್ ಕ್ವಶನ್. ಇದು 4 ಮಾರ್ಕ್ಸ್ ನ ಕ್ವಶನ್ ಆಗಿರುತ್ತೆ ನೋಡಿ. 12 ವಾಕ್ಯಗಳಲ್ಲಿ ಉತ್ತರಿಸಿ. ಯಾವ್ದಾದ್ರು 5ಕ್ಕೆ 4 ಅಂಕದ ಪ್ರಶ್ನೆ. ಇಲ್ಲಿ 12 ವಾಕ್ಯನೇ ಇದಾವ? ಇಲ್ಲ, 12 ವಾಕ್ಯಕ್ಕಿಂತ ಜಾಸ್ತಿ ಇದಾವೆ. ಬಿಕಾಸ್ ಅಷ್ಟು ಆನ್ಸರ್ ನ ಎಕ್ಸ್ಪೆಕ್ಟ್ ಮಾಡುತ್ತೆ ಕ್ವಶನ್. ಫಸ್ಟ್ 4 ಅಂಕಕ್ಕೆ 2-3 ಲೈನ್ ಅಲ್ಲಿ 2 ವಾಕ್ಯಗಳಲ್ಲಿ ಅಟ್ಲೀಸ್ಟ್ 1 ವಾಕ್ಯದಲ್ಲಿ ಸರಿ ಇಂಟ್ರೊಡಕ್ಷನ್ ಬರಿಬೇಕು. ಈ ಪಾಯಿಂಟ್ಸ್ ಇವ್ರು ಆಚೆ ಹಾಕಿದ್ದಾರೆ. ಸೊ ಬೆಟರ್ ಟು ರೈಟ್ ಇನ್ಸೈಡ್, ಒಳಗಡೆ ಹಾಕಿದ್ರೆ ಬೆಸ್ಟ್. ಕೃಷಿ ಕುಟುಂಬ ಅಂದ್ರೆ ಏನು, ಅದು ಇವರು ಸ್ವಲ್ಪ ದಪ್ಪ ಅಕ್ಷರಗಳಲ್ಲಿ ಬರ್ತಿದ್ದಾರೆ. ಜೊತೆಗೆ ಇಲ್ಲಿ ತುಂಬಾ ಗ್ಯಾಪ್ ಅನ್ನ ಬಿಟ್ಟಿದ್ದಾರೆ ಇವರು. ಓಕೆ, ಸೊ ನೀವು ಇಷ್ಟೇ ಬರಿಬೇಕಾ ಅನ್ನೋಂಥದ್ದೇನಿಲ್ಲ. ಇಷ್ಟ ಗ್ಯಾಪ್ ಬಿಟ್ಟಲ್ಲೇ ಬರೆದ್ರೆ ನೀವು ಇದ್ರಲ್ಲಿ ಅರ್ಧ ಆಗ್ಬೋದು ನಿಮ್ಮ ಉತ್ತರ. ಬಟ್ ಎಕ್ಸ್ಪ್ಲೈನ್ ಮಾಡ್ಬೇಕು. ನೇಕಾರರು ಎಕ್ಸ್ಪ್ಲೈನ್ ಮಾಡ್ಬೇಕು, ಶಿಕ್ಷಕರು ಎಕ್ಸ್ಪ್ಲೈನ್ ಮಾಡ್ಬೇಕು. ಆ ನಂತರ ಕನ್ಕ್ಲೂಷನ್ ಅನ್ನ ಬರಿಲೇಬೇಕು. ಎಸ್, ಬಿಕಾಸ್ ನೇಚರ್ ಆಫ್ ದ ಕ್ವಶನ್ ಇಸ್ ಲೈಕ್ ದಾಟ್. ಅದೇ ರೀತಿ ಇದೆ. ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ, ನೇಕಾರ, ಶಿಕ್ಷಕರು ಸಂಪನ್ಮೂಲಗಳನ್ನು ಬಳಸಿ ಹೇಗೆ ಅಗತ್ಯಗಳನ್ನು ಪೂರೈಸಿಕೊಳ್ಳುತ್ತಾರೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತಾರೆ. ಹಾಗಾಗಿ ಆ ರೀತಿ ಬರಿಲೇಬೇಕಾಗುತ್ತೆ. ಸೊ ಇಲ್ಲಿ ಬಂದಾಗ 1 ಪೇಜ್ 2 ಪೇಜು ಮ್ಯಾಟ್ರ್ ಆಗಲ್ಲ. ನೆಕ್ಸ್ಟ್ 29ನೇ ಪ್ರಶ್ನೆ ಹೇಗಿದೆ, 28ನೇ ಪ್ರಶ್ನೆ ತಗೊಂಡಿಲ್ಲ ಅವರು. 29ನೇದು ಸಾಮಾನ್ಯ ಸರಕು ಕೆಳದರ್ಜೆಯ ಸರಕುಗಳ ನಡುವಿನ ವ್ಯತ್ಯಾಸವನ್ನ ಆದಷ್ಟು ನೀವು ಕಾಲಮ್ ಹಾಕಿಯೇ ಬರೀರಿ. ಈಗ ಬರೆದ್ರೆ ಚಂದ, ನೀಟಾಗಿ ಲೈನ್ ಹಾಕಿ ಈಗ ಬರೋದ್ರೇನೆ ಚಂದ. ಮಾರ್ಕ್ಸ್ ಕೊಡೋಕು ಈಸಿ. ಈ ಕಡೆ 1 ಪಾಯಿಂಟ್ ನೋಡ್ತಾರೆ, ಈ ಕಡೆ 1 ಪಾಯಿಂಟ್ ನೋಡಿ. ಗ್ರೀನ್ ಇಂಕ್ ಅಲ್ಲಿ ಸ್ಕ್ರಟಿನಿ ಆಗಿದೆ, ಸ್ಕ್ರಟಿನಿ ಮಾಡ್ತಾರೆ. ಪಾಯಿಂಟ್ 2. ಸೊ ಐ ಸಜೆಸ್ಟ್ ಈ ಪಾಯಿಂಟ್ ನಂಬರ್ ಏನಿದೆ ಇದನ್ನ ಒಳಗ್ ಹಾಕಿದ್ರೆ ಇನ್ನೂ ಚಂದ. ಆಚೆ ಹಾಕೋದು ಕ್ವಶನ್ ನಂಬರ್ ಆಗಿರುತ್ತೆ, ಒಳಗಡೆ ಹಾಕೋದು ಆನ್ಸರ್ ನ ಪಾಯಿಂಟ್ಸ್ ಆಗಿರುತ್ತೆ. ಯು ಬೆಟರ್ ಮೆನ್ಷನ್ ಇನ್ಸೈಡ್. ಮತ್ತೆ ಒಂದೊಂದು ಪಾಯಿಂಟ್ ಆದ್ಮೇಲೆ ಇದಿಲ್ಲಿಗೆ ಮುಗಿಯುತ್ತೆ. ಇದಿಲ್ಲಿ ಮತ್ತೆ 2ನೇ ಪಾಯಿಂಟ್ ನ ಇಲ್ಲಿ ಹಾಕ್ತಾರೆ, ಇಲ್ಲಿ ಬಂದು ಇಲ್ಲಿ ಹಾಕ್ತಾರೆ. ಇದು ಮಾಡ್ಬೇಡಿ. ಈಕ್ವಲ್ ಲೈನ್ ಅಲ್ಲಿ ಬರ್ಲಿ. 1 ಲೈನ್ ಅನ್ನ ಬಿಟ್ಟು ಈಕ್ವಲ್ ಲೈನ್ ಅಲ್ಲಿ ಆನ್ಸರ್ ಅನ್ನ ಬರೀರಿ ಮಕ್ಳ. ಈ ರೀತಿಯಾಗಿ
ಸೊ ಅವ್ರು ಏನ್ ಮಾಡಿದ್ದಾರೆ, ಇಲ್ಲಿ ಕಂಟಿನ್ಯೂ ಮಾಡಿಲ್ಲ. 4 ಮಾರ್ಕ್ಸ್ ಕ್ವಶನ್ಸ್ಗೆ ಅರ್ಧ ಗ್ಯಾಪ್ ಆಯ್ತು ಅಂದ್ರೆ ಅರ್ಧ ಹಾಗೆ ಬಿಟ್ಟಿದ್ದಾರೆ ನೋಡಿ. ನೆಕ್ಸ್ಟ್ 30th ಫ್ರೆಶ್ ಪೇಜ್ ಅಲ್ಲಿ ಶುರು ಮಾಡಿದ್ದಾರೆ. ಇದು 30th ಕ್ವಶನ್ ಇಷ್ಟೇ ಆನ್ಸರ್ ಕೇಳಿದೆ. 30th ಕ್ವಶನ್ ಏನಿದೆ, ಕೆಳಗಿನ ಕೋಷ್ಟಕ ಒಂದು ಪರಿಪೂರ್ಣ ಪೈಪೋಟಿ ಉದ್ಯಮದ ಒಟ್ಟು ಆದಾಯ ಒಟ್ಟು ವೆಚ್ಚದ ಪಟ್ಟಿಯನ್ನು ತೋರಿಸಿದ್ರೆ ಪ್ರತಿ ಉತ್ಪನ್ನ ಹಂತದ ಲಾಭವನ್ನ ಲೆಕ್ಕ ಮಾಡೋದಷ್ಟೇ. ಸೊ ಇಲ್ಲಿ ಲೆಕ್ಕ ಮಾಡಿ ಲಾಭವನ್ನ ಲೆಕ್ಕ ಮಾಡಿ ಬರೆಯೋದಾಗಿರುತ್ತೆ. ಅಷ್ಟನ್ನ ಬರೆದ್ರೆ ಸಾಕು, ಆನ್ಸರು ಕರೆಕ್ಟ್. ಇಲ್ಲಿ ಮತ್ತೆ ಇಲ್ಲೇ ಬರ್ದಿಲ್ಲ ಅವರು ಅಲ್ವಾ, ನೆಕ್ಸ್ಟ್ ಕ್ವಶನ್ ಇಲ್ಲೇ ಬರ್ದಿಲ್ಲ, ನೆಕ್ಸ್ಟ್ ಪೇಜ್ಗೆ ಹೋಗಿದ್ದಾರೆ. ಸೊ ತಲೆಯಲ್ಲಿಟ್ಕೊಳ್ಳಿ. 31ನೇ ಪ್ರಶ್ನೆ ಕ್ವಶನ್ ಏನಿದೆ, ಬೇಡಿಕೆ ಮತ್ತು ಪೂರೈಕೆಯ ಏಕಕಾಲಿಕ ಪಲ್ಲಟಗಳಿಂದ ಸಮತೋಲನದ ಮೇಲಿನ ಪರಿಣಾಮವನ್ನು ತೋರಿಸುವ ಕೋಷ್ಟಕವನ್ನ ಬರೆಯಿರಿ. ಈ ರೀತಿ ನೀವು ಕೋಷ್ಟಕವನ್ನೇ ಹಾಕ್ಬೇಕಾಗುತ್ತೆ. ಲೈನ್ ಎಲ್ಲ ಎಷ್ಟು ನೀಟಾಗಿ ಹಾಕಿದ್ದಾರೆ ನೋಡಿ. ಓಕೆ, ಪಾಯಿಂಟ್ಸ್ ನ ನೀವು ಅಗೇನ್ ಬೆಟರ್ ಟು ರೈಟ್ ಇನ್ಸೈಡ್ ಹಾಗೆ ಅಬ್ಸರ್ವ್ ಮಾಡಿ ಎಲ್ಲಾ ಕ್ವಶನ್. ಇದಕ್ಕೆ ಜಾಗ ಸಾಕಾಗಲ್ಲ ಅಂತ ಇದನ್ನ ಲ್ಯಾಂಡ್ಸ್ಕೇಪ್ ಮಾಡ್ಕೊಂಡು ಬರ್ದಿದ್ದಾರೆ. ಬಂಡವಾಳ ಖಾತೆ ಅಂದ್ರೆ ಏನು, ಅದರ ಕ್ವಶನ್ ಏನಿದೆ, 35th ಕ್ವಶನ್, ಸಂದಾಯ ಬಾಕಿಯ ಬಂಡವಾಳ ಖಾತೆಯ ಭಾಗಗಳ ಪಟ, ಅದರ ಭಾಗಗಳನ್ನ ಬರೀರಿ ಅಂತ. ಬಂಡವಾಳ ಖಾತೆಯ ಭಾಗಗಳನ್ನ ಈ ರೀತಿ ಫ್ಲೋ ಚಾರ್ಟ್ ಅಲ್ಲಿ ಹಾಕಿದ್ದಾರೆ. ಅದು ಲ್ಯಾಂಡ್ಸ್ಕೇಪ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಭಾಗ ಡಿ 7th ಮೇನು 36th ಕ್ವಶನ್. ಸೊ ಇದು 6 ಮಾರ್ಕ್ಸ್ ಆಗಿರುತ್ತೆ. ಇದಕ್ಕೆ ಹೆಚ್ಚು ಇಂಟ್ರೊಡಕ್ಷನ್ ಇರ್ಬೇಕು, ಪಾಯಿಂಟ್ಸ್ ಇರ್ಬೇಕು, ಕನ್ಕ್ಲೂಷನ್ ಇರ್ಲೇಬೇಕು. ನೋಡಿ ಇದಕ್ಕೆ ಎಷ್ಟು ಪೇಜ್ ಇದೆ ಅಂತ ಅಂದ್ರೆ, ಇದು 1 ಪೇಜ್ ಆಯ್ತಾ. ದಿಸ್ ಇಸ್ 1 ಪೇಜ್, ದಿಸ್ ಇಸ್ 2nd ಪೇಜ್, ದಿಸ್ ಇಸ್ 3rd ಪೇಜ್, ದಿಸ್ ಇಸ್ 4th, ದಿಸ್ ಇಸ್ 5th. 5 ಪೇಜಸ್ ಇದೆ. 5 ಪೇಜಸ್ಗೆ 6 ಮಾರ್ಕ್ಸ್. ಸೊ ನೀವು ಈ ಚಿತ್ರಗಳನ್ನ ಬರೆದು ಇದನ್ನ ವಿವರಿಸ್ಬೇಕು. ಓಕೆ, ಅಂದಾಗ 6 ಅಂಕ ಬರುತ್ತೆ. KAS ಅಲ್ಲಿ ಹೀಗೆ ಆನ್ಸರ್ ಬರೆಯೋದು. ನೀವು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಈಗ್ಲಿಂದಾನೆ ನೆಕ್ಸ್ಟ್ KAS IAS ಅಂತ ಎಕ್ಸಾಮ್ಗಳಿಗೆ ರೂಢಿ ಆಗ್ತೀರಾ. ಈಗ್ಲಿಂದಾನೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಂಟ್ರೊಡಕ್ಷನ್ ಹಾಕ್ಬೇಕು, ಪಾಯಿಂಟ್ಸ್ ಹಾಕ್ಬೇಕು, ಡೆವಲಪ್ ಮಾಡ್ಬೇಕು. ಈ ರೀತಿ ಏನು ಲೆಜಿಬಲ್ ಆಗಿರ್ಬೇಕು ಆನ್ಸರು. ಹಣದ ಕಾರ್ಯಗಳು ಇಂಟ್ರೊಡಕ್ಷನ್ ಹಾಕ್ತೀರಾ, ಪಾಯಿಂಟ್ ಇನ್ಪುಟ್ ಇನ್ಸೈಡ್, ವಿನಿಮಯ, ಇದೊಂದು ವಿನಿಮಯ ಮಾಧ್ಯಮ, ಮೌಲ್ಯಮಾಪನ, ಮೌಲ್ಯ ಸಂಗ್ರಹ, ಈ ರೀತಿ ಪಾಯಿಂಟ್ಸ್ ಅನ್ನ ಹಾಕಿ ಬರೀತೀರಾ. 4, 5 ಪಾಯಿಂಟ್ಸ್ ಬರೆದಿದ್ದಾರೆ. 6 ಮಾರ್ಕ್ಸ್ ಬಂದಿದೆ. 37th ಕ್ವಶನ್, ಮಾರುಕಟ್ಟೆ ಪೂರೈಕೆ ರೇಖೆ. ಇಂಟ್ರೊಡಕ್ಷನ್, ಅದು ಸ್ವಲ್ಪ ಎಕ್ಸ್ಪ್ಲನೇಷನ್ ಇದೆ ಇಲ್ಲಿ. ಆನಂತರ ಅದರ ಕೋಷ್ಟಕವನ್ನ ಬರೆದು ಮತ್ತೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನೋಡ್ಕೊಳ್ಳಿ. ಈ ರೀತಿಯಾಗಿ ಇದು ಅದೇ ಪ್ರಶ್ನೆದು 6 ಅಂಕ ಬಂದಿದೆ. ನೆಕ್ಸ್ಟ್ ಭಾಗ ಇ, ಇದು ಸಿಂಪಲ್ ಆಗಿದೆ, ಲೆಕ್ಕ ಮಾಡುವಂತದ್ದು. ಲೆಕ್ಕವನ್ನ ಮಾಡಿದ್ರೆ ನೀವು ಕಂಡುಹಿಡಿಯಕ್ಕೆ ಕೇಳಿರ್ತಾರೆ. IAS KAS IAS ಅಲ್ಲೂ ಈ ರೀತಿ ಪ್ರಶ್ನೆಗಳು ಬರ್ತವೆ. ಸೇಮ್ ಕ್ವಶನ್, ಸ್ವಲ್ಪ ಡೀಪ್ ಆಗಿರ್ತಾವಷ್ಟೇ. ಮಕ್ಳ ಯಾರು ಓದ್ತಿದ್ದೀರಾ ಚೆನ್ನಾಗಿ ಓದ್ಕೊಳ್ಳಿ. ಚೆನ್ನಾಗಿ ಇದನ್ನ ನೀವೇನ್ ಓದ್ತಿದಿರೋ ಅದನ್ನ ನೀಟಾಗಿ ಓದಿ ಬೇಸಿಕ್ ಅನ್ನ ಗಳಿಸ್ಕೊಂಡ್ರೆ ಖಂಡಿತ ನೀವು KPSC ಎಕ್ಸಾಮ್ಗಳನ್ನ, UPSC ಎಕ್ಸಾಮ್ಗಳನ್ನ ಕ್ಲಿಯರ್ ಮಾಡ್ಕೋಬಹುದು. ಸೊ 43rd ಕ್ವೆಶನ್, ಈ ರೀತಿ ಕೋಷ್ಟಕವನ್ನ ಬರೀತೀರಿ 5 ಮಾರ್ಕ್ಸ್ಗೆ. ಈ ರೀತಿ ಬರೆದ್ರೆ ಖಂಡಿತ ನಿಮ್ಗೆ ಔಟ್ ಆಫ್ ಮಾರ್ಕ್ಸ್ ಬರೋದ್ರಲ್ಲಿ ಅನುಮಾನ ಇಲ್ಲ. ಇಲ್ಲಿಗೆ ಮುಕ್ತಾಯ. ಅವರು ನೋಡಿ ಲಾಸ್ಟ್ ಪೇಜ್ 28th ನಂಬರ್, ಆಲ್ಮೋಸ್ಟ್ ಅಲ್ಲಿ ತನಕ 27 ಬರೆದಿದ್ದಾರೆ. ಈ ರೀತಿ ನೀವು ಬರ್ರೆ ಖಂಡಿತ ನಿಮ್ಗೆ ಔಟ್ ಆಫ್ ಬರುತ್ತೆ, ಅಥವಾ ಒಳ್ಳೆ ಅಂಕಗಳನ್ನ ತಂದು ಕೊಡುತ್ತೆ ಈ ರೀತಿ ಬರೆಯೋದ್ರಿಂದ. ಐ ಹೋಪ್ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್. ಸೊ ನಿಮ್ ಈ ಎಕ್ಸಾಮ್ ಹೇಗ್ ಮಾಡಿದ್ರಿ ಅನ್ನೋಂಥದ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕ್ವಶನ್ ಪೇಪರ್ ನ ಹಾಕಿ ದಯವಿಟ್ಟು ಯಾರಾದ್ರೂ ನನ್ನ ಕೆಳಗಡೆ ವಾಟ್ಸ್ಆಪ್ ಅಥವಾ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತಾರೆ. ಯಾರ್ಯಾರು ಆಲ್ರೆಡಿ ನನ್ಗೆ ಸಬ್ಸ್ಕ್ರೈಬ್ ಆಗಿರ್ತೀರಾ ಅದು ದಯವಿಟ್ಟು ನನ್ನ ನಂಬರ್ಗೆ ಕ್ವಶನ್ ಪೇಪರ್ ಅನ್ನ ಕಳಿಸಿ. ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ, ಚೆನ್ನಾಗಿ ಎಕ್ಸಾಮ್ ಬರೀರಿ. ನಮ್ಮ ಕರ್ನಾಟಕದಿಂದ ಒಳ್ಳೊಳ್ಳೆ
ವಿದ್ಯಾರ್ಥಿಗಳು ಓದಿ KPSC UPSC ಎಕ್ಸಾಮ್ ಬರೆಯುವಂತಾಗ್ಲಿ. ಆಲ್ ದಿ ಬೆಸ್ಟ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಕ್ಕಳ, ದಯವಿಟ್ಟು.